ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9 ಮತ್ತು 10 ವಚನಗಳು. ಫಿಲಿಪಿ 1ನೇ ಅಧ್ಯಾಯ 9 ಮತ್ತು 10 ವಚನಗಳು. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂದು ನೀವು ವಿವೇಚಿಸುವರಾಗಬೇಕೆಂತಲೂ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತೆಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಆಮೆನ್. ಕರ್ತನು ಈ ವಾಕ್ಯಗಳನ್ನು ನಾವು ಗ್ರಹಿಸಲಿಕ್ಕಾಗುವಂತೆ ತನ್ನ ಆತ್ಮನ ಮೂಲಕ ನಮಗೆ ತನ್ನ ಗ್ರಹಿಕೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಭೆಗಾಗಿಯೂ ಸಭೆಯಲ್ಲಿರುವ ದೇವಜನರಿಗಾಗಿಯೂ ವಿಜ್ಞಾಪನೆ ಮಾಡಬೇಕಾದ್ರೆ ಯಾವ ವಿಧದ ವಿಜ್ಞಾಪನೆ ಮಾಡಬೇಕೆಂಬುದನ್ನು ದೇವರು ನಮಗೆ ಒಂದು ಸಿದ್ಧಪಡಿಸಿದ ವಿಜ್ಞಾಪನೆಗಳನ್ನು ನಮ್ಮ ಕಣ್ಣ ಮುಂದೆ ಆತನು ಕೊಟ್ಟಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಫಿಲಿಪಿಯವರ ವಿಚಾರದಲ್ಲಿ ಪೌಲನು ಬರೆಯುವಾಗ ಈ ವಾಕ್ಯದ ಸ್ವಲ್ಪ ಮೇಲೆ ನಾವು 8ನೇ ವಚನದಲ್ಲಿ ಓದುವಾಗ ಪೌಲನೊಂದು ವಿಚಿತ್ರವಾದ ಮಾತನ್ನು ಹೇಳ್ತಾನೆ. ಹೇಗೆ ಹೇಳ್ತಾನೆ? ಅವನು ಫಿಲಿಪಿ ಪಟ್ಟಣದವರಿಗಾಗಿ ಹಂಬಲಿಸ್ತಾನೆ, ಅಥವಾ ಫಿಲಿಪಿ ಪಟ್ಟಣದ ವಿಶ್ವಾಸಿಗಳಿಗಾಗಿ ಹಂಬಲಿಸ್ತಾನೆ. ಯಾವ ವಿಧದಲ್ಲಿ ಹಂಬಲಿಸ್ತಾನೆ? ಅಲ್ಲಿ ಆತ ವಿಚಿತ್ರವಾದ ಒಂದು ಮಾತು ಹೇಳ್ತಾನೆ. ಕ್ರಿಸ್ತ ಯೇಸುವಿಗಿರುವಂಥ ಕನಿಕರದಿಂದ ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಹಂಬಲಿಸ್ತೇನೆ. ಅವರಿಗಾಗಿ ಪ್ರಾರ್ಥಿಸುವ ದೇವ ಮನುಷ್ಯನಾದ ಪೌಲ ಅವ್ರ ವಿಷಯದಲ್ಲಿ ಹಂಬಲಿಸ್ತಾನೆ. ಹೇಗೆ? ಆ ಸಭೆಯ ಜನರ ಮೇಲೆ ಯೇಸು ಕ್ರಿಸ್ತನಿಗೆ ಯಾವ ವಿಧದ ಕನಿಕರವಿದೆಯೋ ಅದನ್ನು ಆತನು ಹೇಳ್ತಾನೆ. ಕ್ರಿಸ್ತ ಯೇಸುವಿಗಿರುವಂಥ ಕನಿಕರದಿಂದ ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಹಂಬಲಿಸ್ತೇನೆ. ಪೌಲನಿಂಥ ಮಾತುಗಳನ್ನ ಕೆಲವು ಕಡೆ ಬರೆದಿದ್ದಾನೆ. ಕ್ರಿಸ್ತನೊಳಗಿರುವಂಥ ಅದೇ ಭಾವ, ಅದೇ ಮನಸ್ಸು ಇವನೊಳಗಿದೆ ಎಂಬುದನ್ನು ಆತನು ಹೇಳ್ತಾನೆ. ಎಂಥ ಒಂದು ಅದ್ಭುತವಾದ ಅನುಭವ. ಹೇಳ್ತಾನೆ. ಇದನ್ನು ಹೇಳಿ ಆತನು ಹೇಳ್ತಾನೆ, ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಮತ್ತು ಅವರಿಗಾಗಿ ಏನು ಪ್ರಾರ್ಥನೆ ಮಾಡ್ತಾ ಅಂತ ಹೇಳ್ತಾನೆ. ಇಲ್ಲಿ ಇದು ಕನ್ನಡದ ಶೈಲಿಯನ್ನು ಗಮನಿಸುವಾಗ ಇಲ್ಲಿ ಎಲ್ಲಿ ದೀರ್ಘವನ್ನು ಕೊಟ್ಟು ಮುಗಿಸ್ತಾರೋ ಅಲ್ಲಿ ಒಂದು ಅಂಶ ಅದು ಪರಿಪೂರ್ಣ ಆಗ್ತದೆ. ಅಂದರೆ ವಿವೇಚಿಸೋರಾಗಬೇಕೆಂತಲೂ, ಸರಳರಾಗಿಯೂ, ನಿರ್ಮಲರಾಗಿಯೂ, ತುಂಬಿದವರಾಗಿಯೂ, ಹೀಗೆ 4 ಸಂಗತಿಗಳನ್ನ ಕೊಡ್ತಾನೆ. ಹಾಗಾದರೆ ಫಿಲಿಪಿ ಸಭೆಯವರಲ್ಲಿ ಏನು ಕಾಣಬೇಕಂತೆ? ಕೆಲವರ ಸಂಗತಿ ಹೇಳ್ತಾನೆ. ಅವರಲ್ಲಿ ಪ್ರೀತಿ ಹೆಚ್ಚುತ್ತಾ ಬರಬೇಕಂತೆ. ಯಾವ ಪ್ರೀತಿ? ಮನುಷ್ಯರ ಪ್ರೀತಿ ಅಲ್ಲ, ಒಬ್ಬೊಬ್ಬರೊಳಗೂ ದೇವರ ಪ್ರೀತಿ. ನಂತರದಲ್ಲಿ ಅವರೊಳಗೆ ಇನ್ನೇನಿರಬೇಕು? ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ದೇವರಾತ್ಮನ ವರವಾಗ್ತದೆ ಈ ಜ್ಞಾನ ವಿವೇಕ. ಆ ವರಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವೆಂದು ಅವರು ವಿವೇಚಿಸಬೇಕು. ದೇವರಿಗೆ ಯೋಗ್ಯವಾದದ್ದು ಯಾವುದು, ದೇವರಿಗೆ ಯೋಗ್ಯವಲ್ಲದ್ದು ಯಾವುದು, ದೇವರ ಚಿತ್ತಾನುಸಾರ, ವಾಕ್ಯಾನುಸಾರ ನಮ್ಮ ಜೀವಿತದಲ್ಲಿ ಯಾವ ಕಾರ್ಯ ಬೇಕು, ಯಾವ ಕಾರ್ಯ ಬೇಡ, ವಿವೇಚನೆ, ವಿಂಗಡಣೆ. ನಂತರದಲ್ಲಿ ಯೇಸು ಕ್ರಿಸ್ತನ್ ಬರುವ ದಿನದಲ್ಲಿ ಅವರು ಹೇಗಿರ್ಬೇಕಂತೆ? ಯೇಸು ಕ್ರಿಸ್ತನ್ ಬರುವ ದಿವಸ ಸರಳರಾಗಿರ್ಬೇಕಂತೆ, ನಿರ್ಮಲರಾಗಿ ಪರಿಶುದ್ಧರಾಗಿರ್ಬೇಕಂತೆ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೊರಕುವಂಥ ಸುನೀತಿ, ದೇವರ ನೀತಿ ಎಂಬ ಈ ನೀತಿಯ ಫಲದಿಂದ ಅವರು ತುಂಬಿದವರಾಗಿ ಕಾಣಿಸ್ಕೊಳ್ಬೇಕಂತೆ. ಪ್ರಿಯರೇ, ಇದು ನಮಗೂ ಅವಶ್ಯ. ನಾವು ಕ್ರಿಸ್ತನ ಪ್ರೀತಿಯಲ್ಲಿ ದೇವಜನರೊಂದಿಗೆ ಆ ಪ್ರೀತಿ ನಮ್ಮಲ್ಲಿ ಹೆಚ್ಚುತ್ತಾ ನಾವು ಸಹ ಉತ್ತಮ ಕಾರ್ಯಗಳು ಯಾವುದೆಂಬುದನ್ನು ತಿಳ್ಕೊಳ್ಳುವುದಕ್ಕಾಗಿ ಪೂರ್ಣ ಜ್ಞಾನ ವಿವೇಕಗಳಿಂದ ನಾವು ತುಂಬಿದವರಾಗಿ, ಮತ್ತು ಯೇಸು ಕ್ರಿಸ್ತನ್ ಬರುವ ದಿನದಲ್ಲಿ ನಾವು ಆತನ ಎದುರು ಸರಳರಾಗಿಯೂ, ನಿರ್ಮಲರಾಗಿಯೂ, ಅಂದರೆ ಪರಿಶುದ್ಧರಾಗಿಯೂ, ಮತ್ತು ಯೇಸು ಕ್ರಿಸ್ತನ ಮೂಲಕ ನಮಗೆ ದೊರಕುವಂಥ ಆ ಸುನೀತಿ ಎಂಬ ಫಲದಿಂದ ನಾವು ತುಂಬಿದವರಾಗಿ ಕಾಣಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಮಾತು ಹೇಳ್ತಾನೆ, ಈ ಫಲದಲ್ಲಿ ತುಂಬಿದವರಾಗಿ ದೇವರಿಗೆ ಘನತೆಯನ್ನು, ಸ್ತೋತ್ರವನ್ನು ತರಬೇಕಂತೆ. ಹಾಗಾದರೆ ಫಿಲಿಪಿ ಸಭೆಯವರು ಈ ಎಲ್ಲ ಸಂಗತಿಗಳಲ್ಲಿ ಪರಿಪೂರ್ಣರಾಗಿರಲಿ ಎಂಬುದಾಗಿ ಈತನು ವಿಜ್ಞಾಪಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಪ್ರಾರ್ಥನೆ ನಮಗೂ ಎಷ್ಟು ಅವಶ್ಯ, ನಿಮಗೂ ಎಷ್ಟು ಅವಶ್ಯ, ಕ್ರಿಸ್ತನ ಸಭೆಯಲ್ಲಿರುವಂಥ ಒಬ್ಬೊಬ್ಬರಿಗೆ ಇದೆಷ್ಟು ಅವಶ್ಯ. ನಾವು ಅವಶ್ಯವಾಗಿ ಇದನ್ನು ಮಾಡೋಣ. ನಮ್ಮ ಕುಟುಂಬದ ಪ್ರಿಯರಲ್ಲಿ ಈ ಸಂಗತಿಗಳು ಪರಿಪೂರ್ಣವಾಗಿ ತಲೆದೋರಲಿ ಎಂಬುದಾಗಿ, ಅವರು ಇಂಥ ಸಂಗತಿಗಳಿಂದ ತುಂಬಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ದೇವರು ನಮ್ಮ ಸಾಹಸ ಕೊಟ್ಟ ದೇವಜನರು, ಯೇಸು ಕ್ರಿಸ್ತನ ನಂಬಿದಂಥ ಪ್ರತಿಯೊಬ್ಬರು ಇಂಥ ಸಂಗತಿಗಳಲ್ಲಿ ತುಳುಕಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಈ ಪ್ರಾರ್ಥನೆ ಮುಂದುವರೆಯಲಿ.
ಪ್ರಾರ್ಥನೆ ಮಾಡೋಣ. ಮಹಾಕೃಪೆಳ ತಂದೆ, ಎಂಥ ಒಂದು ಸೊಗಸಾದ ಪ್ರಾರ್ಥನೆ ನಮಗೆ ಕಲಿಸಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ನಿನ್ನ ಬರೋಣದ ದಿವಸದಲ್ಲಿ ದೇವಜನರು ಹೇಗೆ ತಾನೇ ಇರಬೇಕೆಂಬುದನ್ನು, ಅದಕ್ಕಾಗಿ ಯಾವ ವಿಧದ ಪ್ರಾರ್ಥನೆ ಅವಶ್ಯ. ಪೌಲನು ಅನುದಿನವೂ ತಪ್ಪದೆ ಫಿಲಿಪ್ಪಿ ಪಟ್ಟಣದವರಿಗೆ ಮಾಡಿದ ಈ ಪ್ರಾರ್ಥನೆಗಾಗಿ ಸ್ತೋತ್ರ. ಆತನು ಅದನ್ನು ದಾಖಲಾಗಿ ನಮಗೆ ಸಿಕ್ಕುವಂತೆ ಆತನ ಮೂಲಕ ನೀನು ಬರೆಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮದೇ ಭಾಷೆಗಳಲ್ಲಿ ಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ಫಿಲಿಪಿಯವರ ಮೇಲೆ ಆತನು ಮಾಡಿದ ಪ್ರಾರ್ಥನೆ ಇದ್ರೆ ನಮಗೂ ಬೇಕಾಗಿದೆ ಅಪ್ಪ. ನಾವು ಇತರರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ದೇವರನ್ನ ನಾವು ಪ್ರಾರ್ಥಿಸ್ತೇವೆ, ನಿನ್ನ ಕೃಪೆ ನಮಗೆ ಒದಗಿ ಬರಲಿ. ದೇವರೇ, ಈ ವಾಕ್ಯದಲ್ಲಿ ಒಂದು ಪರಿಪೂರ್ಣತೆಯಲ್ಲಿ ಕ್ರಿಸ್ತನ ಸಭೆ ನಿನ್ನ ಬರೋಣದಿಂದಲೇ ಕಾಣಿಸಲ್ಪಡಲಿ. ಇದರಿಂದ ದೇವರೇ ನಿನಗೆ ಘನತೆ ಉಂಟಾಗಲಿ ಅಪ್ಪ. ನಿನಗೇ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.